ರಾಮಣ್ಣ ನನಗೆ ತುಂಬಾ ಹಸುವಾಗ್ತಾ ಇದೆ ಕಣ. ಬೆಳಗ್ಗೆ ತಾನೇ ಲಬಕ್ ಲಬಕ್ ಅಂತ 10 ಇಡ್ಲಿ ತಿಂದೆ, ಆಗ್ಲೇ ಹಸುವಂತಿದ್ಯಲ್ಲ. ಈ ಗೋಳಿ ಹಸು. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಒಂದು ಕೋಳಿ ಬಂದಿತ್ತು. ನಿಜವಾಗ್ಲೂ ಕಣೋ, ಕನಸಲ್ಲಿ ಬಂದು ನೀನ್ ನನ್ನ ಮರ್ತೇ ಬಿಟ್ಟಿದೀಯಾ, ಇವತ್ತಾದ್ರೂ ನಿನ್ನ ತಿನ್ಲೇಬೇಕು ಅಂತ ಒಂದೇ ಸಮ ಅಳ್ತಿತ್ತು. ಅಷ್ಟೇ ತಾನೇ, ಯಾವ್ದಾದ್ರೂ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ತಿಂದ್ರಾಯ್ತು. ದುಡ್ಡ ಅದು ಮನುಷ್ಯರಿಗೆ ಬೇಕು, ನಮ್ಗಲ್ಲ ಕಣ. ಆಗ ಸರಿ ನಡಿ ಮತ್ತೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನ್ ಬಿರಿಯಾನಿ ಗಿರಿಯಾನಿ ಚೆನ್ನಾಗಿ ಮಾಡಿದಿರಾ? ನಿಮ್ಗೆ ಏನೇನ್ ಬೇಕು ಎಲ್ಲ ಚೆನ್ನಾಗಿರೋದಿದೆ, ದಯವಿಟ್ಟು ನಡೀರಿ ಸ್ವಾಮಿ. ಲೋ ಚಿಕ್ಕ, ಒಳ್ಳೆ ಗಿರಾಕಿ ಬಂದಿದ್ದಾರೆ, ಗಮನಿಸ್ಕೊಳ್ಳು. ನಮಸ್ಕಾರ ಸರ್, ನಿಮ್ಗೆ ಕೊಡ್ಲಿ ಸರ್? ಕೋಳಿ ಬಿರಿಯಾನಿ. ನಿಮಗೆ ಹೆಣ್ಣು ಕೋಳಿ ಬಿರಿಯಾನಿ ಬೇಕು ಅಥವಾ ಗಂಡು ಕೋಳಿ ಬಿರಿಯಾನಿ ಬೇಕು? ಅದೇನದು ಹೆಣ್ಣು ಕೋಳಿ? ಸರ್, ಕೋಳಿನು ಅದರ ಭಾಗಗಳನ್ನು ಬೇರೆ ಬೇರೆಯಾಗಿ ಬೇಯಿಸಿಟ್ಟಿದೀವಿ. ತಿನ್ನಬೇಕು ಅಂತ ಬಂದಿದೀವಿ, ಹೆಣ್ಣು ಕೋಳಿನೇ ಕೊಡು. ಓಕೆ ಸರ್. ಇಬ್ರಿಗೂನು ಕೋಳಿ ಬಿರಿಯಾನಿ ಅಂತ. ಆಯ್ತು. ಆಮೇಲೆ 2 ಪ್ಲೇಟ್ ಆಮ್ಲೆಟ್, 2 ಮೀನು, 2 ಫ್ರೈ ಚಿಕನ್, 2 ಮಟನ್, 2 ಈರುಳ್ಳಿ ಮೊಸರು. ಈರುಳ್ಳಿ ಮೊಸರು ನಾನು ಬಿಟ್ಟಿಯಾಗಿ ಕೊಡ್ತೀವಿ ಸರ್. 2 ಪ್ಲೇಟ್ ಮೆದುಳು. ನಾವು ಮೆದುಳನ್ನ ಬೇಯಿಸಲ್ಲ ಸರ್. ಯಾಕೆ? ನಮ್ಮ ಯಜಮಾನ್ರಿಗೆ ಅದಿಲ್ಲ, ಅದಕ್ಕೆ. ಇದು ಹೆಣ್ಣು ಕೋಳಿ ಬಿರಿಯಾನಿ, ಇದು ಗಂಡು ಕೋಳಿ ಆಮ್ಲೆಟ್. ಇದು ನಾವು ಬಿಟ್ಟಿ ಹಾಕೊಡೋ ಈರುಳ್ಳಿ ಮೊಸರು. ನಿಧಾನವಾಗಿ ತಿನ್ನಿ ಸರ್, ಹೀಗ್ ತಿಂದ್ರೆ ನಮ್ಮ ಯಜಮಾನ್ರಿಗೆ ಹಿಡಿಸೋದು. 2 ಮೆಣಸಿನ್ಕಾಯಿ ತಮ್ಮ ನಂಗೆ ನೀಳ್ಸೋ, ದೃಷ್ಟಿ ಆಗಿರೋ ಪಾಪ. ಚೆನ್ನಾಗಿ ತಿಂತಾವ್ರೆ. 300-400 ರೂಪಾಯಿ ಬಿಲ್ ಆಗಿರ್ಬೋದು. ಸ್ವಾಮಿ, ತಿನ್ನುವಾಗ ಮಾತಾಡಬೇಡಿ, ಹೊಟ್ಟೆ ನೋವುತ್ತೆ. ಹೊಟ್ಟೆ ತುಂಬಾ ಶಬ್ದ. ಈಗೇನೋ ಮಾಡೋದು? ಕೈ ತೊಳೆಯೋದು. ಕೈ ತೊಳೆಯೋದಿರ್ಲಿ, ದುಡ್ಡು ತಿನ್ನೋಕ್ ಮುಂಚೆನೆ ಯೋಚನೆ ಮಾಡಲ್ಲ, ಈಗ ಯಾಕೆ ಯೋಚನೆ ಮಾಡೋದು? ತಮ್ಮಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದ ಅಲ್ಲಿದೆ, ದುಡ್ಡು ಇಲ್ಲಿ ತಂದು ಕೊಟ್ಬಿಡಿ. ಒಳ್ಳೆ ಚೆನ್ನಾಗಿ ತಿಂದವ್ರೆ. ಯಾಕೋ ವಾಂತಿ ಬರ ಆಗಿದೆ ಕಣ. ನೀರ್ ಕುಡಿದು ಬಿಡು. ಸರ್, 350 ರೂಪಾಯಿ ಬಿಲ್ ಆಗಿದೆ. ಬಿಲ್ ಅಂದ್ರೇನೆ ನೀವು ಇಷ್ಟೊತ್ತು ತಿಂದದಕ್ಕೆ. ಸರಿ, ನಾನ್ ಕೊಡ್ತೀನಿ. ನಾ ಕೊಡ್ತೀನಿ. ನೀನ್ ಸುಮ್ನಿರ, ನಾನ್ ಕೊಡ್ತೀನಿ. ನಾನ್ ಕೊಡ್ತೀನಿ, ಸುಮ್ನಿರ. ನಾ ಕೊಡ್ತೀನಿ. ಯಾರಾದ್ರೂ ಒಬ್ರು ಕೊಡಿ ಸರ್. ನಾನ್ ಕೊಡ್ತೀನಿ, ಸುಮ್ನಿರ. ನನಗೆ ಹೊಡಿತೀಯ? ಸರ್, ಯಾರಾದ್ರೂ ಒಬ್ರು ಬಿಲ್ ಕೊಡಿ ಸರ್. ಅವನ್ ತಾನೇ ನಾನು ಹೊಡೆದಿದ್ದು, ಅವನ ಹತ್ರ ಇಸ್ಕೋ. ಸರ್, ಏಟ್ ತಿಂದಿದ್ದು ಅವನ್ ತಾನೆ, ಅವನ ಹತ್ರ ಇಸ್ಕೋ. ನೀನ್ ತಾನೇ ಹೊಡೆದಿದ್ದು, ನೀನೇ ಕೊಡು. ನನ್ ಶರ್ಟ್ ಇಟ್ಕೋತ್ಯಾ? ಒಂದ್ ಚಿಕನ್ ಪೀಸ್ ಜಾಸ್ತಿ ತಿಂದಿದ್ಯಾ? ಅಯ್ಯೋ, ಹೋಯ್ತಲ್ಲಪ್ಪ. ಎತ್ತೋ. ಅಯ್ಯೋ, ಹೊಡೆದಾಕ್ಬಿಡ್ರಪ್ಪ. ಅಯ್ಯೋ, ರಮಣ, ಹಿಡ್ಕೋ.
ಎಷ್ಟ್ ಧೈರ್ಯ ಇದ್ರೆ ನಾನು ಬಿಲ್ ಕೊಡ್ತೀನಿ ಅಂತ್ಯಾ? ನಾನ್ ಕೊಡ್ತೀನಿ ಹಿಂದೆ. ನಾ ಕೊಡ್ತೀನಿ. ಬೇಡಣ್ಣ ಅಣ್ಣ ಕಿತ್ತಾಡ್ಬೇಡ್ರಣ್ಣ ಬಿಡ. ಅಣ್ಣ ದಯವಿಟ್ಟು ಕೈ ಮುಗಿತೀನಿ ಅಣ್ಣ, ನೀವಿಬ್ರು ಬಿಲ್ ಕೊಡ್ಬಿಡಿ, ನಾನೇ ಕೊಟ್ಬಿಡ್ತೀನಿ. ತಗೊಳ್ಳೋಣ ಅಣ್ಣ, ತಗೊಳ್ಳೋಣ. ಇನ್ಮೇಲೆ ದಯವಿಟ್ಟು ಈ ಕಡೆ ತಲೆ ಹಾಕ್ಬೇಡಿ ಅಣ್ಣ. ಅಣ್ಣ ಟೀ ಕುಡಿದ್ರೆ ಚೆನ್ನಾಗಿರೋದು. ನೋಡಿದ್ಯಾ, 100 ರೂಪಾಯಿ ರೋಡ್ ರಿಪೇರಿ. ನಾಳೆದ್ದು ನಮ್ಮ ಮಾವನ ಮಗಳು ಇಲ್ಲಿಗೆ ಬರ್ತಾಳೆ. ನಾವು ಮಾಡಿರೋ ರಸ್ತೆ ಮೇಲೆ ನಡ್ಕೊಂಡು ಬರ್ತಾ ಇದ್ರೆ ಹೇಗಿರುತ್ತೆ? ಈ ಮನೆ ಮುಂಬಾಗಿಲು ನಮ್ಮ ಅತ್ತೆ ಮಗಳಿಗೆ ಸ್ವಾಗತ ಹೇಳುತ್ತೆ. ನೀವ್ ಈ ರೀತಿ ಖರ್ಚು ಮಾಡಿದ್ರೆ ಪೊರ್ಕೆ ಏಟು ಬೀಳುತ್ತೆ. ಹಾ, ಅಯ್ಯಯ್ಯೋ, ಏನಿದು? ನಮ್ಮನೆನಾ, ಮದ್ವೆ ಮನೆನಾ? ಥರನೇ ಬದಲಾಯಿಸಿ ಹೋಗ್ಬಿಟ್ಟಿದೆಯಲ್ಲ. ಅದೇ ನಮ್ ಕವಿತಾ ಬರ್ತಾಳ, ಅವಳಿಗೆ ಸ್ವಾಗತ ಮಾಡೋದಕ್ಕೆ. ಓಹೋ, ಮದುವೆ ಅಷ್ಟೊತ್ತಿಗೆ ಮನೆನೇ ಬದಲಾಯಿಸಿ ಹೋಗಿರುತ್ತೆ. ಹಾ ಒಳಗಡೆ ಹೋಗಿ ನೋಡು ಹೇಗಿದೆ ಅಂತ. ಆಹಾ, ಹಾ. ಹೇಗಿರುತ್ತೋ? ಹಾ, ಹಾ, ಓಹೋ, ಅಯ್ಯೋ, ಅಯ್ಯಯ್ಯೋ, ಯಾಕ್ರೋ? ಇದು ಕವಿತಾಗೋಸ್ಕರ ತಂದಿರೋದು. ಅದ್ರಲ್ಲಿ ಯಾರು ಕೂತ್ಕೋಬಾರ್ದು. ಛೀ. ಹಾ, ಯಾಕೋ? ಇದು ಕವಿತಾಗೋಸ್ಕರ. ದೊಡ್ಡ ಮಹಾರಾಣಿ ಅವನ್ ಕವಿತಾ. ಅಯ್ಯಯ್ಯೋ, ಅದು ಮಾವನಿಗೆ. ಏ, ಯಾರಿವನು? ಛೀ. ಅಯ್ಯಯ್ಯೋ, ಅದು ಅತ್ತೆಗೋಸ್ಕರ ತಂದಿರೋದು. ಮತ್ತೆ ನನಗೆ ಯಾವ್ದು? ಅದೇ ನಿನಗೆ ವಯಸ್ಸಾಯ್ತಲ್ಲ, ಇಲ್ಲೇ ಕೂತ್ಕೋಬೋದಲ್ಲ. ಏನಂದೆ? ಅದೇ ಅದೇ ಅದೇ. ಇರು ಇರು, ಇದು ಕವಿತಾಗೋಸ್ಕರ ಕಾಫಿ ಕುಡಿಯೋಕೆ. ಅದೇ ಇದು ಕವಿತಾಗೋಸ್ಕರ ಎವರ್ ನೆವರ್ ಸಿಲ್ವರ್ ಪ್ಲೇಟ್. ಇದು ಜ್ಯೂಸ್ ಕುಡಿಯೋಕೆ. ನಾನಿನ್ನೂ ಬಾಯಿ ಮುಚ್ಕೊಂಡಿದ್ರೆ ನೀವು ವಾಲಗದವ್ರನ್ನ ಕರೆಸ್ಬಿಡ್ತೀರಿ ಅಂತ ಕಾಣುತ್ತೆ. ಅದಕ್ಕೂ ಅಡ್ವಾನ್ಸ್ ಕೊಟ್ಟಾಯ್ತು. ಹಾ, ಮೊಮ್ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಮೊಮ್ಮಗಳು ಊರಿಗೆ ಬರ್ಲಿ, ಅವಳು ನಿಮ್ಮ ಈ ಎಲ್ಲಾ ಏರ್ಪಾಡು ನೋಡ್ಬಿಟ್ಟು ನಾನು ಇದೇ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಇಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಅಜ್ಜಿ ನೋಡೋ ಎಷ್ಟು ಖುಷಿಯಾಗಿದ್ದಾಳೆ. ಅಯ್ಯೋ, ನನಗೆ ನಾಚಿಕೆ ಆಗತ್ತಪ್ಪ. ಏನಾಯ್ತು? ಕವಿತಾ ಬರ್ತಾಳೆ.